ಏರ್ಟೆಲ್ ಜಿಯೋ ಅನ್ನೋ ಎರಡು ಮತಗಜಗಳ ನಡುವೆ ಸಿಕ್ಕಿ ವಿಲ ಒದ್ದಾಡ್ತಿರೋ BSNLಗೆ ಕಡೆಗೂ ಎದ್ದು ನಿಲ್ಲೋ ಕಾಲ ಬಂದಿದೆ. ಈಗ ದೇಶದಲ್ಲಿ ಒಂದೇ ಸಲ 97,000 ಹೊಸ ಸಿಮ್ ಕಾರ್ಡ್ ಕೊಟ್ಟಿದಾರ ಅಲ್ಲ, 97,000 ಹೊಸ ಟವರ್ಗಳನ್ನ ಲಾಂಚ್ ಮಾಡಲಾಗಿದೆ. ಖುದ್ದು PM ನರೇಂದ್ರ ಮೋದಿ ಓಪನ್ ಮಾಡಿದ್ದಾರೆ. BSNL ಮತ್ತು ದೇಶದ ಟೆಲಿಕಾಂ ಕ್ಷೇತ್ರದಲ್ಲಿ ಐತಿಹಾಸಿಕ ದಿನ ಅಂತ ಬಣ್ಣಿಸಲಾಗ್ತಿದೆ. ಯಾಕಂದ್ರೆ ಟವರ್ಗಳಲ್ಲಿ ಸ್ವದೇಶಿ ನಿರ್ಮಿತ 4G ಟೆಕ್ನಾಲಜಿ ಹಾಕಲಾಗಿದೆ. ಯಾವುದೇ ವಿದೇಶಿ ವಸ್ತುಗಳ ಹಸ್ತಕ್ಷೇಪ ಇಲ್ಲದೆ ಇದನ್ನ ತಯಾರಿಸಲಾಗಿದೆ. ಆತ್ಮ ನಿರ್ಭರ ಭಾರತ ಯೋಜನೆ ಅಡಿಯಲ್ಲಿ ಇದನ್ನ ಅನಾವರಣ ಮಾಡಲಾಗಿದೆ. ಆ ಮೂಲಕ ಇಂಥ ಸಾಧನೆ ಮಾಡಿದ ಕೆಲವು ದೇಶಗಳ ಸಾಲಿಗೆ ಭಾರತ ಸೇರಿದೆ. ಅಷ್ಟೇ ಅಲ್ಲ, ಈ 97,500 ಪೈಕಿ ಜಿಯೋ ಏರ್ಟೆಲ್ಗಳ ಟವರ್ ಜಸ್ಟ್ 5,000 ಇದ್ರೆ ಉಳಿದ 92,500 ಟವರ್ಗಳನ್ನ ಬರೀ BSNLಗೆ ಅರ್ಪಿಸಲಾಗಿದೆ. ಹೀಗಾಗಿನೇ ಇದನ್ನ BSNL ಪಾಲಿಗೆ ದೊಡ್ಡ ದಿನ ಅಂತ ಬಣ್ಣಿಸಲಾಗ್ತಿದೆ. ಅಷ್ಟೇ ಅಲ್ಲ, ಎಲ್ಲಾ ಟವರ್ಗಳು 4G ಆಗಿವೆ. ಜೊತೆಗೆ ಇದು ಸಂಪೂರ್ಣ ಸ್ವದೇಶಿ ಟೆಕ್ನಾಲಜಿ ಮತ್ತು ಎಕ್ವಿಪ್ಮೆಂಟ್ ಗಳನ್ನ ಹೊಂದಿದ್ದು, ಇದನ್ನ ಬಯಸಿದ್ರೆ 5Gಗೆ ಅಪ್ಗ್ರೇಡ್ ಕೂಡ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಅಂತ ಸರ್ಕಾರ ಹೇಳಿದೆ. ಈ ಹೊಸ ಟವರ್ಗಳಿಂದ 26,700 ಹಳ್ಳಿಗಳಿಗೂ ಇಂಟರ್ನೆಟ್ 4G ಸಿಗೋ ರೀತಿ ಆಗ್ತಾ ಇದೆ. ರೂರಲ್ ಏರಿಯಾ, ರಿಮೋಟ್ ಏರಿಯಾಗಳು, ಬಾರ್ಡರ್ ಏರಿಯಾ, ಸ್ಟ್ರಾಟಜಿಕಲಿ ತುಂಬಾ ಇಂಪಾರ್ಟೆಂಟ್ ಸೇನೆಗೆ ಅಂತ ಏರಿಯಾ, ಅರಣ್ಯ ಪ್ರದೇಶಗಳನ್ನ ಕೂಡ ಕವರ್ ಮಾಡಲಾಗ್ತಿದೆ. ಈ ಟವರ್ಗಳಿಂದ ಕೋಟ್ಯಾಂತರ ಜನ ಫಸ್ಟ್ ಟೈಮ್ 4G ಸೇವೆ ಪಡೆಯೋ ರೀತಿಯಾಗಿದೆ ಗುಡ್ಡಗಾಡು ಪ್ರದೇಶಗಳಲ್ಲಿ. ಇದಕ್ಕೆ ಸಂಬಂಧಪಟ್ಟ ಪೂರ್ಣ ಮಾಹಿತಿಯ ಫುಲ್ ವಿಡಿಯೋ ಈ ರಿಲೇಟೆಡ್ ವಿಡಿಯೋದಲ್ಲಿ ಮಿಸ್ ಮಾಡದೆ ಚೆಕ್ ಮಾಡಿ.